ಸೊ ಎನ್ಕ್ವೈರಿ ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಡೊನೇಷನ್ ಸಿಗಲ್ಲ. ಇಂಥ ಕಾರ್ಯಕ್ರಮ ಇನ್ನೇನು ದೊಡ್ಡ ದೊಡ್ಡ ಕಾರ್ಯಕ್ರಮ ಸರಿಯಲ್ಲ. ಎನ್ಕ್ವೈರಿ ಮುಗಿದ ನಂತರ ನೀವು ಪ್ರಾಮಾಣಿಕರು, ನೀವು ತಪ್ಪಿತಸ್ಥರಲ್ಲ ಅಂತಂದ್ರೆ ನೀವು ಮುಂದುವರೆಸಿ. ಆದರೆ ಎನ್ಕ್ವೈರಿ ಮಾಡೋದಕ್ಕಾದರೂ ಶಾಂತವಾಗಿರ್ಬೇಕು. ಆಗ್ತಾ ಇರುವಂತಹದ್ದು ತಪ್ಪು ಹೌದದು. ಎನ್ಕ್ವೈರಿ ಆಗ್ತಾ ಇದೆ ಅಲ್ಲ, ಅದಕ್ಕೆ ಎನ್ಕ್ವೈರಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕಾನೂನುಬದ್ಧವಾದಂಥ ಎನ್ಕ್ವೈರಿ ಅವ್ರು ರೆಕಾರ್ಡ್ ಮಾಡ್ತಾರೆ. ತನಿಖೆ ಇನ್ನೇನಿಲ್ಲ. ಆಡಳಿತ ಮಂಡಳಿ ಏನು ಕೊಟ್ಟಿರ್ತಾರೆ ನಿಮ್ಮ ಪೊಲೀಸರಿಗೆ? ಏನು ಇಲ್ಲ ಸರ್, ಈಗ ಉಂಡೆ ಬಂದ್ ಮಾಡಕ್ಕೆ ಬಂದು ಅದು ತಗೊಂಡು ಹೋದ್ರೆ ನೀವು ರಾತ್ರಿ ಅವ್ರು ರೆಕಾರ್ಡ್ ಮಾಡ್ತಾರೆ. ತನಿಖೆ ಇನ್ನೇನಿಲ್ಲ. ಸರ್, ಆಡಳಿತ ಮಂಡಳಿ ಏನು ಕೊಟ್ಟಿರ್ತಾರೆ ನಿಮ್ಮ ಪೊಲೀಸರಿಗೆ? ಏನು ಇಲ್ಲ ಸರ್, ಈಗ ಉಂಡೆ ಬಂದ್ ಮಾಡಕ್ಕೆ ಬಂದು ಅದು ತಗೊಂಡು ಹೋದ್ರೆ ನೀವು ರಾತ್ರಿ ಎಲ್ಲಿನೂ ಇಂಕ್ವೈರಿ ಆಫೀಸರ್ ಆಗಲಿ, ಡಿ ಸಿ ಆಗಲಿ ಅಥವಾ ರಿಟೈರ್ಡ್ ಜಡ್ಜ್ ಆಗಲಿ, ನಮ್ಗೆ ಎಲ್ಲಿನೂ ಯಾವುದೂ ಕೆಲಸ ತೆಗಿಬಾರ್ದು, ಇದು ಮಾಡಬಾರ್ದು ಎಲ್ಲಿನೂ ತಡೆ ಕೊಟ್ಟಿಲ್ಲ. ನಮಗೆ ಸಂಬಂಧಪಟ್ಟ ಅಧಿಕಾರಿ ಡಿ ಆರ್ ಕೊಡಲಿ ಅಥವಾ ಡಿ ಸಿ ಕೊಡಲಿ ಅಥವಾ ರಿಟೈರ್ಡ್ ಜಡ್ಜ್ ಅವ್ರು ಕೊಡಲಿ, ಇನ್ಕ್ವೈರಿ ಆಫೀಸರ್ ಯಾರು ಕೊಟ್ಟರೆ ಯಾರು ಒಬ್ಬರು ನಮ್ಗೆ ಲಿಖಿತವಾಗಿ ನೀವು ಯಾವುದೂ ಕೆಲಸ ಮಾಡಬೇಡ ಅಂತ ಏನಿಲ್ಲ. ಅಥವಾ ಹುಂಡಿ ಇಳಿಸಬಾರ್ದು, ಯಾವುದೇ ರೀತಿ ನೀವು ಹೋಟೆಲ್ ಬಂದ್ ಮಾಡಬೇಕು, ಸ್ಪೋರ್ಟ್ಸ್ ಬಂದ್ ಮಾಡಬೇಕು ಅಂತ ನಮ್ಗೆ ಎಲ್ಲಿನೂ ಹೇಳಿಲ್ಲ. ಒಂದು ವೇಳೆ ಯಾವುದರ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಇದನ್ನು ನಿಂದಿರ್ಸಿ ಮಾಡ್ತಾರೆ, ಅದರ ದಿವಸ ನಿಂದಿರ್ತೀವಿ. ನಾವು ನಮ್ಮ ವೈಯಕ್ತಿಕವಾಗಿ ಏನು ಮಾಡಾಕತ್ತೀವಿ, ಎಲ್ಲ ಭಕ್ತರು ಹೋಗ್ತಾಯಿದ್ದೀವಿ, ಡಾಟಾ ಯೂಸ್ ಆಗತ್ತೀವಿ. ಇನ್ನೂ ಹೋಗಿ ಡಿಸೈಡ್ ಆಗೋದಿತ್ತು ಸರಿ ಏನಿಲ್ಲ. ನಮ್ಮ ಕುಡಿಯೊಳಗೆ ಯಾವುದೇ ರೀತಿ ಎಲ್ಲಿನೂ ವ್ಯವಹಾರ ಆಗಿಲ್ಲ, ಆಗಕ್ಕೆ ನಾವು ಕೊಡೋದಿಲ್ಲ. ಏನಿಲ್ಲ, ನೋಟಿಸ್ ಎಲ್ಲ ಎನ್ಕ್ವೈರಿ ನಡೆದಿತ್ತು, ಎನ್ಕ್ವೈರಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಕೊಟ್ಟಿವಿ. ಎಲ್ಲ ನಮ್ಮ ಮೆಂಬರ್ಸ್ಗೂ ನೋಟಿಸ್ ಕೊಟ್ಟು ನಮ್ಮ ಮೆಂಬರ್ಸು ಅಟೆಂಡ್ ಆಗ್ತಾರಂತ ಎಲ್ಲರೂ ಕರಿತೈತಿ, ಎಲ್ಲದೂ ಕನ್ಫರ್ಮ್ ಮಾಡತ್ತಾರೆ. ಇನ್ಕ್ವೈರಿ ನಡಿಬೇಕಾದ್ರೆ ಇವ್ರು ಇಲ್ಲಿ ಬಂದು ಹೇಳಿದ್ರೆ ನಂಗೆ ಮಾಡೋಕ್ಕಾಗುತ್ತೆ. ಅದು ಇನ್ಕ್ವೈರಿ ಅಧಿಕಾರಿಗಳು ಹೇಳಿ ಎಲ್ಲ ಇನ್ಕ್ವೈರಿ ಅಧಿಕಾರಿ ಇಲ್ಲಿ ಮಾಡಬೇಕು. ಇನ್ಕ್ವೈರಿ ಅಧಿಕಾರಿ ನಾನು ಫಲ ಕೊಟ್ಟರೆ ಸಾಕೋರು ಏನು ಯಾವುದೋ ಕೆಲಸ ಮಾಡಬೇಡ ಅಂತ ನಿಂದಿರ್ತೀವಿ. ನಮ್ಗೆ ಯಾವುದೇ ರೀತಿ ಏನು ಆರ್ಡ್ರಿ ಅಂತ ನಾವು ಇದು ಮಾಡಬೇಡ್ರಿ, ಅದು ಮಾಡಬೇಡ ಅಂತ ಹೆಂಗಾಗುತ್ತೆ? ಇವ್ರು ಅಂತಾರೆ ಮಾಡಬೇಡ ಅಂತ, ನಾಳೆ 4 ಮಂದಿ ಬರ್ತಾಯಿ ನೀವು ಯಾಕೆ ಬಂದು ಮಾಡಿ ಚಲೋ ಅಂತ ನಾವು ಎಲ್ಲರಿಗೂ ಅರ್ಥ ಮಾಡೋಕ್ಕಾಗಲ್ಲ. ದಯವಿಟ್ಟು ಆಗ್ತೀನಿ, ಈಗಾದರೂ ಸಾಹೇಬ್ ಹೇಳ್ತೀನಿ, ದಯವಿಟ್ಟು ಇದನ್ನು ನನ್ನ ಕಡೆ ಹೋಗ್ಬರ್ಲಿ, ಡಿ ಆರ್ ಅವ್ರಿಗೆ ಹೇಳ್ರಿ ಅಥವಾ ರಿಟೈರ್ಡ್ ಜಡ್ಜ್ ಅವ್ರಿಗೆ ಹೇಳ್ರಿ. ಅವರು ಒಂದು ವೇಳೆ ನೀವು ಕೆಲಸ ಇಲ್ಲೇ ಸ್ಟಾಪ್ ಮಾಡಿ ಏನಂತ ಚಾಚು ತಪ್ಪದ್ರೆ ನಾವು ಪಾಲನೆ ಮಾಡ್ತೀವಿ. ಸೊ ಎನ್ಕ್ವೈರಿ ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಡೊನೇಷನ್ ಸಿಗಲ್ಲ. ಇಂಥ ಕಾರ್ಯಕ್ರಮ ಇನ್ನೇನು ದೊಡ್ಡ ದೊಡ್ಡ ಕಾರ್ಯಕ್ರಮ ಸರಿಯಲ್ಲ. ಎನ್ಕ್ವೈರಿ ಮುಗಿದ ನಂತರ ನೀವು ಪ್ರಾಮಾಣಿಕರು, ನೀವು ತಪ್ಪಿತಸ್ಥರಲ್ಲ ಅಂತಂದ್ರೆ ನೀವು ಮುಂದುವರೆಸಿ. ಆದರೆ ಎನ್ಕ್ವೈರಿ ಮಾಡೋದಕ್ಕಾದರೂ ಶಾಂತವಾಗಿರ್ಬೇಕು. ಆಗ್ತಾ ಇರುವಂತಹದ್ದು ತಪ್ಪು ಹೌದದು. ಎನ್ಕ್ವೈರಿ ಆಗ್ತಾ ಇದೆ ಅಲ್ಲ, ಅದಕ್ಕೆ ಎನ್ಕ್ವೈರಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕಾನೂನುಬದ್ಧವಾದಂಥ ಎನ್ಕ್ವೈರಿ ಅವ್ರು ರೆಕಾರ್ಡ್ ಮಾಡ್ತಾರೆ. ತನಿಖೆ ಇನ್ನೇನಿಲ್ಲ. ಸರ್, ಆಡಳಿತ ಮಂಡಳಿ ಏನು ಕೊಟ್ಟಿರ್ತಾರೆ ನಿಮ್ಮ ಪೊಲೀಸರಿಗೆ? ಏನು ಇಲ್ಲ ಸರ್, ಈಗ ಉಂಡೆ ಬಂದ್ ಮಾಡಕ್ಕೆ ಬಂದು ಅದು ತಗೊಂಡು ಹೋದ್ರೆ ನೀವು ರಾತ್ರಿ ಅವ್ರು ರೆಕಾರ್ಡ್ ಮಾಡ್ತಾರೆ. ತನಿಖೆ ಆಡಳಿತ ಮಂಡಳಿ ಏನು ಇನ್ನೇನಿಲ್ಲ. ಸರ್, ಆಡಳಿತ ಮಂಡಳಿ ಏನು ಕೊಟ್ಟಿರ್ತಾರೆ ನಿಮ್ಮ ಪೊಲೀಸರಿಗೆ? ಏನು ಇಲ್ಲ ಸರ್, ಈಗ ಉಂಡೆ ಬಂದ್ ಮಾಡಕ್ಕೆ ಬಂದು ಅದು ತಗೊಂಡು ಹೋದ್ರೆ ನೀವು ರಾತ್ರಿ ಎಲ್ಲಿನೂ ಇಂಕ್ವೈರಿ ಆಫೀಸರ್ ಆಗಲಿ, ಡಿ ಸಿ ಆಗಲಿ ಅಥವಾ ರಿಟೈರ್ಡ್ ಜಡ್ಜ್ ಆಗಲಿ, ನಮ್ಗೆ ಎಲ್ಲಿನೂ ಯಾವುದೂ ಕೆಲಸ ತೆಗಿಬಾರ್ದು, ಇದು ಮಾಡಬಾರ್ದು ಎಲ್ಲಿನೂ ತಡೆ ಕೊಟ್ಟಿಲ್ಲ. ನಮಗೆ ಸಂಬಂಧಪಟ್ಟ ಅಧಿಕಾರಿ ಡಿ ಆರ್ ಕೊಡಲಿ ಅಥವಾ ಡಿ ಸಿ ಕೊಡಲಿ ಅಥವಾ ರಿಟೈರ್ಡ್ ಜಡ್ಜ್ ಅವ್ರು ಕೊಡಲಿ, ಇನ್ಕ್ವೈರಿ ಆಫೀಸರ್ ಯಾರು ಕೊಟ್ಟರೆ ಯಾರು ಒಬ್ಬರು ನಮ್ಗೆ ಲಿಖಿತವಾಗಿ ನೀವು ಯಾವುದೂ ಕೆಲಸ ಮಾಡಬೇಡ ಅಂತ ಏನಿಲ್ಲ. ಅಥವಾ ಹುಂಡಿ ಇಳಿಸಬಾರ್ದು, ಯಾವುದೇ ರೀತಿ ನೀವು ಹೋಟೆಲ್ ಬಂದ್ ಮಾಡಬೇಕು, ಸ್ಪೋರ್ಟ್ಸ್ ಬಂದ್ ಮಾಡಬೇಕು ಅಂತ ನಮ್ಗೆ ಎಲ್ಲಿನೂ ಹೇಳಿಲ್ಲ. ಒಂದು ವೇಳೆ ಯಾವುದರ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಇದನ್ನು ನಿಂದಿರ್ಸಿ ಮಾಡ್ತಾರೆ, ಅದರ ದಿವಸ ನಿಂದಿರ್ತೀವಿ. ನಾವು ನಮ್ಮ ವೈಯಕ್ತಿಕವಾಗಿ ಏನು ಮಾಡಾಕತ್ತೀವಿ, ಎಲ್ಲ ಭಕ್ತರು ಹೋಗ್ತಾಯಿದ್ದೀವಿ, ಡಾಟಾ ಯೂಸ್ ಆಗತ್ತೀವಿ. ಇನ್ನೂ ಹೋಗಿ
ರಿಟೈರ್ಡ್ ಆಗೋದಿತ್ತು ಸರಿ ಏನಿಲ್ಲ. ನಮ್ಮ ಕುಡಿಯೊಳಗೆ ಯಾವುದೇ ರೀತಿ ಎಲ್ಲಿನೂ ವ್ಯವಹಾರ ಆಗಿಲ್ಲ, ಹಾಗಾಗಿ ನಾವು ಕೊಡೋಂಗಿಲ್ಲ. ಏನಿಲ್ಲ, ನೋಟಿಸ್ ಎಲ್ಲ ಎನ್ಕ್ವೈರಿ ನಡೆದಿದ್ದು, ಎನ್ಕ್ವೈರಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಕೊಟ್ಟಿವಿ. ಎಲ್ಲ ನಮ್ಮ ಮೆಂಬರ್ಸ್ಗೂ ನೋಟಿಸ್ ಕೊಟ್ಟು ನಮ್ಮ ಮೆಂಬರ್ಸು ಅಟೆಂಡ್ ಆಗ್ತಾರೆ ಅಂತ ಎಲ್ಲರೂ ಕರಿತೈತಿ, ಎಲ್ಲದೂ ಕನ್ಸಲ್ ಮಾಡತ್ತಾರೆ. ಇನ್ಕ್ವೈರಿ ನಡಿಬೇಕಾದ್ರೆ ಇವ್ರು ಇಲ್ಲಿ ಬಂದು ಹೇಳಿದ್ರು ನಂಗೆ ಮಾಡೋಕ್ಕಾಗುತ್ತೆ. ಅದು ಇನ್ಕ್ವೈರಿ ಅಧಿಕಾರಿಗಳು ಎಲ್ಲ ಇನ್ಕ್ವೈರಿ ಅಧಿಕಾರಿ ಇಲ್ಲಿ ಮಾಡಬೇಕು. ಇನ್ಕ್ವೈರಿ ಅಧಿಕಾರಿ ನಾನು ಫಲ ಕೊಟ್ಟರು ಸಾಕೋರು ಏನು ಯಾವುದೋ ಕೆಲಸ ಮಾಡಬಾರ್ದು ಇಮಿಡಿಯೇಟ್ ನಿಂದಿಸ್ತೀವಿ. ನಮ್ಗೆ ಯಾವುದೇ ರೀತಿ ಏನು ಆರ್ಡ್ರಿ ಅಂತ ನಾವು ಇದು ಮಾಡ್ಬೇಕು ಅದು ಮಾಡಬೇಡ ಅಂತ ಹೆಂಗಾಗುತ್ತೆ. ಇವ್ರು ಅಂತಾರೆ ಮಾಡಬೇಡಂತೆ, ನಾಳೆ 4 ಮಂದಿ ಬರ್ತಾ ನೀವು ಯಾಕೆ ಮಾಡಿ ಚಲೋ ಅಂತ ನಾವು ಎಲ್ಲರಿಗೂ ಅರ್ಥ ಮಾಡೋಕ್ಕಾಗಲ್ಲ. ದಯವಿಟ್ಟು ಹೇಳ್ತೀನಿ, ಈಗ ಸಾಹೇಬ್ರಿಗೆ ಹೇಳ್ತೀನಿ, ದಯವಿಟ್ಟು ಇದನ್ನು ನನ್ನ ಕಡೆ ಹೋಗ್ಬಟ್ಲಿ ಯಾರು ಅವ್ರಿಗೆ ಹೇಳ್ರಿ ಅಥವಾ ರಿಟೈರ್ಡ್ ಜಡ್ಜ್ ಅವ್ರಿಗೆ ಹೇಳ್ರಿ. ಅವರು ಒಂದು ವೇಳೆ ನೀವು ಕೆಲಸ ಇಲ್ಲೇ ಸ್ಟಾಪ್ ಮಾಡಿ ಏನು ಅಂತ ಚಾಚು ತಪ್ಪದ್ರೆ ನಾವು ಪಾಲನೆ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.